ಮೋಸ ಮಾಡಿ ಹೋದವರು ಮತ್ತೆ ರಿಟರ್ನ್ ಬಂದ್ಬಿಟ್ರೆ ಸಡನ್ಲಿ ಎಕ್ಸ್ ಲವರ್ ಅಂತ ಏನು ಹೇಳ್ತೀವಲ್ಲ. ಸೊ ಆವಾಗ ನೀವು ಏನು ಮಾಡ್ಬೇಕು ಆ ಟೈಮಲ್ಲಿ ಎಕ್ಸ್ ಲವರ್ ರಿಟರ್ನ್ ಬಂದ್ಬಿಟ್ರೆ? ಸೊ ಏನು ಮಾಡಬೇಕು ಅಂತ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ 5 ಟಿಪ್ಸ್ನ ಶೇರ್ ಮಾಡ್ತೀನಿ. ಓಕೆ, ಸಪೋಸ್ ಸಡನ್ಲಿ ನಿಮ್ಗೆ ಎಕ್ಸ್ ಲವರ್ ಬಂದ್ಬಿಟ್ರೆ ಅದಕ್ಕಿಂತ ಮುಂಚೆ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಆ್ಯಂಡ್ ಕೌನ್ಸಿಲಿಂಗ್ ಬೇಕಾ? ಸ್ಕ್ರೀನ್ ಮೇಲೆ ನಂಬರ್ ಹಾಕಿರ್ತೀನಿ, ಕಾಂಟ್ಯಾಕ್ಟ್ ಮಾಡಿ. ಆ್ಯಂಡ್ ಅಗೇನ್ ಹೇಳ್ತಿದ್ದೀನಿ, ಡಿಪ್ರೆಷನ್ ಆಗಿಬಿಟ್ಟು ಒದ್ದಾಡಿ ಅದರಿಂದ ಆಚೆ ಬರೋಕ್ಕಾಗ್ತಿಲ್ಲ ಅಂತ ಹೇಳಿದ್ರೆ, ಸೊ ನಿಮಗೆ ನಾನು ಪಿ ಡಿ ಎಫ್ ಕಳಿಸ್ಕೊಡ್ತೀನಿ. ಬಟ್ ಚಾರ್ಜಸ್ ಇರುತ್ತೆ. ಸೊ ಪೇ ಮಾಡಿಕೊಂಡು ನೀವು ಪಿ ಡಿ ಎಫ್ನ ತರ್ಕೊಬೋದು. ಓಕೆನಾ? ಸೊ ಫಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ, ಯಾಕೆ ಮರಳಿ ಬಂದಿದ್ದಾರೆ ಅನ್ನೋದನ್ನು ಕ್ಲಿಯರಾಗಿ ತಿಳ್ಕೊಳ್ಳಿ. ಈಗ ಅವರು ನಿಮ್ಮ ಮೋಸ ಮಾಡಿ ದೂರ ಹೋಗಿ ಮತ್ತೆ ರಿಟರ್ನ್ ಬಂದಿದ್ದಾರೆ ಅಂತ ಹೇಳಿದ್ರೆ, ಸೊ ನೀವು ಕ್ಲಿಯರ್ ಇರಬೇಕಾಗತ್ತೆ. ಅದು ಹಳೆ ನೆನಪುಗಳು ಇಟ್ಕೊಂಡು ಹಾಗೆ ಬಂದಿದ್ದಾರಾ, ಅಥವಾ ಬದಲಾಗಿದ್ದಾರಾ, ಕ್ಲಿಯರ್ ಆಗಿದ್ದಾರಾ, ಅದು ಲೈಕ್ ಮನುಷ್ಯತ್ವಗೋಸ್ಕರ ಬಂದಿದ್ದಾರಾ, ತೋರ್ಪಡಿಕೆ ಅಂತ ಹೇಳ್ತೀವಲ್ಲ ಅದಕ್ಕೋಸ್ಕರ ಬಂದಿದ್ದಾರಾ, ಅಥವಾ ನಿಜವಾಗ್ಲೂ ನಿಮ್ಮನ್ನು ಪ್ರೀತಿಗೋಸ್ಕರ ಬಂದಿದ್ದಾರೆ? ಅದನ್ನ ಕ್ಲಿಯರ್ ಮಾಡ್ಕೊಂಡು ಆಮೇಲೆ ಒಪ್ಕೋಬೇಕಾಗತ್ತೆ. ಫಸ್ಟ್ ಪಾಯಿಂಟ್. ಸೆಕೆಂಡ್ ಪಾಯಿಂಟ್ ಏನಂತ ಹೇಳಿದ್ರೆ, ಹಳೆಯ ಸಮಸ್ಯೆಗಳು ಪರಿಹಾರವಾಗಿದೆಯಾ ನೋಡಿ. ಯಾವ ಕಾರಣಕ್ಕೆ ಬ್ರೇಕಪ್ ಆಗಿತ್ತಲ್ಲ, ಸೊ ಅದು ಕ್ಲಿಯರ್ ಆಗಿದೆಯಾ ಅವ್ರ ಮೈಂಡಲ್ಲಿ? ಆ ಮೆಂಟಾಲಿಟಿ ಇದೇನಾ ಇಲ್ವಾ? ಸರಿ ಹೋಗಿದ್ದಾರಾ? ಸರಿ ಹೋಗಿಲ್ವಾ? ಯಾವ ಕಾರಣಕ್ಕೆ ಸಂಬಂಧ ಹಾಳಾಗ್ಲಿಕ್ಕೆ ಯಾವ್ದು ಮೇಜರ್ ಕಾರಣ ಇತ್ತು? ಆ ಕಾರಣದಿಂದ ಮುಕ್ತರಾಗಿದ್ದಾರಾ? ಇದೆಲ್ಲನೂ ಕೂಡ ಕ್ಲಿಯರ್ ಆಗಿ ನೀವು ತಿಳ್ಕೊಳ್ಳಿ ಫಸ್ಟು. ಆಮೇಲೆ ನೀವು ಅವರಿಗೆ ಒಪ್ಕೊಬೇಕು, ಬಿಡಬೇಕು ನಿಮಗೆ ಗೊತ್ತಾಗ್ತಾ ಬರುತ್ತೆ. ಸೊ ಅಗೇನ್ ಅದೇ ಮೆಂಟಾಲಿಟಿನಲ್ಲಿ ಇತ್ತು ಅಂದ್ರೆ ಬಿಡವೇ ಬೇಡ, ಬಿಟ್ಟಾಕ್ಬಿಡಿ ಅವ್ರನ್ನ. ಮತ್ತೆ ಅದೇ ಮಾಡ್ಕೊಂಡೋಗಿ ನಿಮ್ಮನ್ನ ಏನದು ಕಿರಿಕಿರಿ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಇವ್ರು ಬೇಕಾಗಿಲ್ಲ ನಮ್ಗೆ. ಓಕೆ. ಸೊ ನೆಕ್ಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ, ಮಾತಿಗಿಂತ ಅವರ ಆಕ್ಷನ್ಸ್ ನೋಡಿ, ಗಮನಿಸಿ. ಎಷ್ಟೋ ಜನ ಮಾತಾಡ್ತಾರೆ, ಪ್ರಮಾಣ ಮಾಡ್ತಾರೆ, ಆಣೆ ಮಾಡ್ತಾರೆ, ನಡ್ಕೊಳ್ಳೋದು ಮಾತ್ರ ಹಂಗೇನೆ. ಇದನ್ನ ಅಬ್ಸರ್ವೇಷನ್ ಮಾಡಿ. ಚೇಂಜಸ್ ಆಗಿದೆಯಾ ಅವರಲ್ಲಿ? ಚೇಂಜ್ ಅವ್ರು ಮಾಡ್ಕೊಂಡಿದ್ದಾರಾ? ಅಥವಾ ಬರೀ ಜಸ್ಟ್ ಮಾತಲ್ಲಿ ಹೇಳ್ತಿದ್ದಾರಾ? ನೀವು ಅಬ್ಸರ್ವೇಷನ್ ಮಾಡ್ಬೇಕು ಕ್ಲಿಯರ್ ಆಗಿ. ಯಾಕಂದ್ರೆ 2 ದಿನದ ಬದುಕಲ್ಲ. ಆ್ಯಂಡ್ ಒಂದ್ಸಲ ಆಲ್ರೆಡಿ ಯಾಮಾರ್ಬಿಟ್ಟಿದ್ದೀರಿ, ಮೋಸ ಹೋಗಿದ್ದೀರಿ. ನೆಕ್ಸ್ಟಲ್ಲಿ ಸುಧಾರಣೆ ಆಗಿದ್ದಾರಾ, ಸರಿ ಹೋಗಿದ್ದಾರಾ, ಇದನ್ನ ನೋಡ್ಕೊಂಡು ನೀವು ಒಪ್ಕೊಬೇಕಾಗತ್ತೆ ಅವರಲ್ಲಿ. ಅಲ್ಲಿ ತನಕ ಒಪ್ಕೊಳ್ಳೋಕೆ ಹೋಗಬೇಡಿ. ಇಟ್ಸ್ ಅ ವೆರಿ ಡೇಂಜರಸ್. ಓಕೆ. ನೆಕ್ಸ್ಟ್ ಪಾಯಿಂಟ್ ಏನಂದ್ರೆ, ಭಾವನೆಗಳಿಂದ ಬುದ್ಧಿಯಿಂದ ನಿರ್ಧಾರ ಮಾಡಿ. ಅಂದ್ರೆ ನಾನು ಹೇಳೋದು ಏನಂತ ಹೇಳಿದ್ರೆ, ನೀವು ಎಮೋಷನಲಿ ಥಿಂಕ್ ಮಾಡಿದಾಗ ಬೇಕು ಅನ್ನಿಸ್ತಾರೆ ಆ ವ್ಯಕ್ತಿ. ಎಮೋಷನಲಿ ಥಿಂಕ್ ಮಾಡಬೇಡಿ. ಪ್ರಾಕ್ಟಿಕಲ್ ಆಗಿ ಥಿಂಕ್ ಮಾಡಿ. ಯಾಕಂದ್ರೆ ಇದು ಈ ಮುಂಚೆ ನಿಮಗೊಂದು ಅನುಭವ ಆಗಿದೆ. ಅದರಿಂದ ನೋವು ತಿಂದಿದ್ದೀರಾ, ಪೆಟ್ಟು ತಿಂದಿದ್ದೀರಾ ಅಂದಮೇಲೆ ಪ್ರಾಕ್ಟಿಕಲ್ ಆಗಿ ಥಿಂಕ್ ಮಾಡಿ. ಸರಿ ಹೋಗ್ತಾರಾ? ಸರಿ ಹೋಗಲ್ವಾ? ಭಾವನೆಗಳ ಬಗ್ಗೆ ಕೇರ್ ಇದೆಯಾ? ಹಳೇದು ಮತ್ತೆ ಮೆಂಟಾಲಿಟಿ ಇದೆಯಾ? ಬದಲಾವಣೆಗಳು ಮಾಡ್ಕೊಂಡಿದ್ದಾರಾ? ಇಲ್ವಾ? ಇದೆಲ್ಲಾನು ಕೂಡ ನೀವು ಭಾವನೆಯಿಂದ ಯೋಚನೆ ಮಾಡಬೇಡಿ. ಪ್ರಾಕ್ಟಿಕಲ್ ಆಗಿ ಥಿಂಕ್ ಮಾಡಿದಾಗ ನಿಮಗೊಂದು ಪಕ್ಕಾ ಒಂದು ರಿಯಲೈಸೇಷನ್ ಬರುತ್ತೆ. ಒಪ್ಕೊಬೇಕೋ ಬೇಡವೋ ಅಂತೇಳಿ. ಯಾವಾಗ? ಪ್ರಾಕ್ಟಿಕಲ್ ಆಗಿ ಥಿಂಕ್ ಮಾಡಿದಾಗ. ಇದು ತುಂಬಾ ಮುಖ್ಯ ಇರುತ್ತೆ. ದ ಲಾಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ, ನಿಮ್ಮ ಸೆಲ್ಫ್ ರೆಸ್ಪೆಕ್ಟನ್ನು ಮೊದಲಿಗೆ ಇಡಬೇಕು ನೀವು. ಅಂದ್ರೆ ಸೆಲ್ಫ್ ರೆಸ್ಪೆಕ್ಟಿಗೆ ಮರ್ಯಾದೆ ಸಿಗೋ ಹಂಗಿರ್ಬೇಕು ಆ ರಿಲೇಶನ್‌ಶಿಪ್ ಇಂದ. ಸೆಲ್ಫ್ ರೆಸ್ಪೆಕ್ಟ್ ಹಾಳಾಗೋ ಥರ ಇರಬಾರ್ದು. ನೀವು ಅಲ್ಲೂ ಚೆಕ್ ಮಾಡಿ. ಅಗೇನ್ ಈ ವ್ಯಕ್ತಿ ನಮ್ಗೆ ಬಂದ್ರೆ ನಮ್ಗೆ ಸೆಲ್ಫ್ ರೆಸ್ಪೆಕ್ಟಿಗೆ ಏನೋ ಧಕ್ಕೆ ತರ್ತಾನ, ಅಥವಾ ನಮಗೆ ನಮ್ಮೊಟ್ಟಿಗೆ ಚೆನ್ನಾಗಿರ್ತಾನ, ರೆಸ್ಪೆಕ್ಟ್ ಮಾಡ್ತಾನ? ಇದು ತುಂಬಾ ಮುಖ್ಯ ಇದೆ. ಇದನ್ನೆಲ್ಲ ನೋಡ್ಕೊಂಡು ಆಮೇಲೆ ಎಕ್ಸ್ ಲವರ್ ಆಗಿದ್ರೆ ಅದನ್ನ ಒಪ್ಕೊಳ್ಳುವಂತ ಕೆಲಸ ಮಾಡಿ. ಅದಕ್ಕಿಂತ ಮುಂಚೆ ನೀವು ಒಪ್ಕೊಳ್ಳೋದಿದ್ರೆ ಐ ಥಿಂಕ್ ರಾಂಗ್ ಆಗತ್ತೆ. ಮತ್ತೆ ಹಳೇದೇನಾಗಿದೆಯೋ ಅದು ಸ್ವಲ್ಪ ದಿನ ನಡೆದೋಗಿ ಮತ್ತೆ ಬ್ರೇಕಪ್ ಆಗತ್ತೆ. ಟೈಮ್ ವೇಸ್ಟು, ಎನರ್ಜಿ ವೇಸ್ಟು, ನಿಮ್ಮ ಮನಸ್ಸು ಹಾಳು, ಮಾನಸಿಕ ಸ್ಥಿತಿಗತಿನೇ ಹಾಳಾಗೋಗುತ್ತೆ ಅಲ್ಲಿಂದ. ಓಕೆ. ಇದಿಷ್ಟನ್ನು ಕೂಡ ನೀವು ಮಾಡಿ. ನಿಮ್ಗೆ ಏನು ಅನ್ನಿಸ್ತು ವಿಡಿಯೋ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಎಲ್ರಿಗೂ ಶೇರ್ ಮಾಡಿ. ಕೌನ್ಸಿಲಿಂಗ್ ಬೇಕಾ? ಸ್ಕ್ರೀನ್ ಮೇಲೆ ನಂಬರ್ ಹಾಕಿರ್ತೀನಿ, ಕಾಂಟ್ಯಾಕ್ಟ್ ಮಾಡಿ. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಟಾಪಿಕಲ್ಲಿ ಸಿಗೋಣ. ಥ್ಯಾಂಕ್ ಯು ಸೋ ಮಚ್. ಬಾಯ್.